ಸಬ್ಸ್ಕ್ರೈಬ್ ಮಾಡಿ ಕಾರ್ ಕನ್ನಡಿಗ ಚಾನಲ್ಗೆ, ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಹಾಯ್ ಗಾಯ್ಸ್, ಇವತ್ತು ನಾವು ಬಂದಿದ್ದೇವೆ ಬೆಂಗಳೂರಿಗೆ. ಸ್ಟ್ಯಾಂಡರ್ಡ್ ಆಟೋಮೊಬೈಲ್ಸ್ ಅವರ 3 ಕಾರ್ ಸೇಲಿಗಿದೆ. 3 ಲಕ್ಸುರಿ ಎಡಿಷನ್ ಕಾರ್ಸ್, BMW, ಮರ್ಸಿಡೀಸ್ ಮತ್ತು ಆಡಿಯ A6, 3 ಟಾಪ್ ಕಾಂಪಿಟೇಷನ್ ಕಾರ್. ಸ್ಟ್ಯಾಂಡರ್ಡ್ ಕಾರ್ಸ್ ಅವರ ಶೋರೂಮ್ ಇದು. 1949 ಸ್ಟಾರ್ಟ್ ಆದ ಈ ಶೋರೂಮ್ 70 ವರ್ಷಗಳ ಈಗ ಲೆಗೆಸಿ ಹೊಂದಿದೆ ಸ್ಟ್ಯಾಂಡರ್ಡ್ ಆಟೋಮೊಬೈಲ್ಸ್. ಅದೇ ರೀತಿಯ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಮತ್ತು ಸ್ಟ್ಯಾಂಡರ್ಡ್ ಕ್ವಾಲಿಟಿಯ ಕಾರ್ಸ್ಗಳಲ್ಲಿ ನೋಡಬಹುದು. ಹಾಗೆ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ವಿಡಿಯೋ. ಮೊದಲನೇದಾಗಿ ಫಸ್ಟ್ ಲೈನಪ್ ಅಲ್ಲಿ ನಿಂತಿದೆ BMW 5 ಸೀರೀಸ್ 520D ಡೀಸೆಲ್ ಇಂಜಿನ್ 5 ಸೀರೀಸ್. ಮತ್ತು ನೆಕ್ಸ್ಟ್ ಈಗ ಮರ್ಸಿಡೀಸ್ ಇ ಕ್ಲಾಸ್ ಇದೆ, ಮರ್ಸಿಡೀಸ್ ಇ ಕ್ಲಾಸ್ 250 ಇದು. ಮತ್ತು ಇಲ್ಲಿ ಒಂದು ಸ್ಪೆಷಲ್ ಎಡಿಷನ್ ಆಡಿಯ A6 ಇದೆ, R8 ಇಂಜಿನ್ ಪರ್ಫಾರ್ಮೆನ್ಸ್ನಲ್ಲಿ ಕ್ವಾಟ್ರೋ ಎಡಿಷನ್ ಅದು. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ ಈಗ. BMW 5 ಸೀರೀಸ್ ಮೊದಲನೇದಾಗಿ 5 ಸೀರೀಸ್ 520D ಡೀಸೆಲ್ ಇಂಜಿನ್. ಟೋಟಲ್ ಆಗಿ ಈ ಕಾರ್ 90,000 ಕಿಲೋಮೀಟರ್ ರನ್ ಆಗಿದೆ. 90,000 2012ನ ಮಾಡೆಲ್ ಇದು. ಆದರೂ ಕಂಡೀಷನ್ ನೋಡಿ ತುಂಬ ಒಳ್ಳೆ ಇದೆ. ಎಕ್ಸ್ಟೀರಿಯರ್ ಮತ್ತು ಇಂಟೀರಿಯರ್ ಕೂಡ ತೋರಿಸ್ತೀವಿ ವಿಡಿಯೋಲಿ, ಹೀಗೆ ನೋಡ್ತಾ ಇರಿ. DRL ಆನ್ ಮಾಡೋಣ. ಆನ್ ಆಗಿದೆ ಹೆಡ್ಲೈಟ್ಸ್. ಈಗ ಫ್ರಂಟಲ್ಲಿ ನೀವು ನೋಡ್ಬೋದು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಇಲ್ಲಿ, ಜೊತೆಗೆ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ DRL ಬ್ಲಿಂಕ್ ಆಗ್ತಿದೆ ನೋಡ್ಬೋದು ನೀವು. ಮತ್ತು ಇದು ಕಿಡ್ನಿ ಗ್ರಿಲ್, BMW ಕಿಡ್ನಿ ಗ್ರಿಲ್, BMW ಲೋಗೋ ಇದೆ ಮೇಲೆ ಇಲ್ಲಿ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್, ಫಾಗ್ ಲ್ಯಾಂಪ್ ಕೂಡ ಇದೆ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ 17 ಇಂಚಸ್ನ ವೀಲ್, 520D 90,000 ಕಿಲೋಮೀಟರ್ ರನ್ ಆಗಿದೆ. ವಾರ್ವಿಯಮ್ ಸಿಲ್ವರ್ ಆಕ್ಸೆಂಟ್ಸ್ ಇದೆ, ಒಂದು ಪ್ರೀಮಿಯಂ ಲುಕ್ ಕೊಡ್ತಾ ಇದೆ. ಮೇಲೆ ಶಾಕ್ ಫಿನ್ ಆಂಟನ್ನು ನೋಡ್ಬೋದು. ಮತ್ತು ಇದು ಸೈಡ್ ಪ್ರೊಫೈಲ್ 5 ಸೀರೀಸ್ನ. ಹಾಗೆ ಬನ್ನಿ ಬೂಟ್ ಓಪನ್ ಮಾಡಿ ನೋಡೋಣ. ಎಲೆಕ್ಟ್ರಿಕಲ್ ಆಪರೇಟೆಡ್ ಬೂಟ್. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ 480 ಲೀಟರ್ನ ಬೂಟ್ ಸ್ಪೇಸ್. ಸ್ಟ್ರೇಟ್ ವಿ ಹಿಂದೆ ಹೋಗಿ ನೋಡೋಣ ಹೇಗಿದೆ ಆಂಬಿಯನ್ಸ್ ಅಂತ. ನೋಡ್ಬೋದು ಇಲ್ಲಿ ಡಾರ್ಕ್ ಬ್ರೌನ್ ಥರ ಫಿನಿಶ್ ಮತ್ತು ಬ್ಲ್ಯಾಕ್ ಆಕ್ಸೆಂಟ್ಸ್ ನೋಡ್ಬೋದು. ಸನ್ ಶೇಡ್ಸ್ ಕೂಡ ಇದೆ ಇದಕ್ಕೆ. ಮತ್ತು ಇದು ರಿಯರ್ ಆಂಬಿಯನ್ಸ್, ಡಾರ್ಕ್ ಲೆದರ್ ಪ್ರೀಮಿಯಂ ಇದು, ಆಲ್ಕಂಟರಾ ಲೆದರ್ ಇದು. ಮರ್ಸಿಡೀಸ್ನಲ್ಲಿ ನಾಪಾ ಲೆದರ್ ಬರುತ್ತೆ. ಕೂತ್ಕೊಳ್ಳೋ ತಕ್ಷಣ ಆಂಬಿಯನ್ಸಲ್ಲಿ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ 2 ಸೀಟ್ನಲ್ಲಿ. ಮತ್ತು ಮೇಲೆ ಹೆಡ್ಲೈನರ್ ಇದು ನೋಡ್ಬೋದು. ಡ್ಯಾಶ್ಬೋರ್ಡ್ನ ಲುಕ್ ತುಂಬ ಒಳ್ಳೆಯದೆ. ಇಂಟೀರಿಯರ್ ತುಂಬ ನೀಟ್ ಆ್ಯಂಡ್ ಕ್ಲೀನ್. ಬನ್ನಿ ಡ್ರೈವರ್ ಸೈಡ್ ನೋಡೋಣ. ಇಲ್ಲಿ ಕೂಡ ಸೇಮ್ ಬ್ಲ್ಯಾಕ್ ಆಕ್ಸೆಂಟ್ ಗ್ಲಾಸಿ ಫಿನಿಷ್ನಲ್ಲಿ ಮತ್ತು ಡಾರ್ಕ್ ಬ್ರೌನ್ ಥರ ಫಿನಿಶ್ ಇದೆ. ಇದು ಡ್ರೈವರ್ ಸೈಡ್ ಪ್ರೊಫೈಲ್, ಡಾರ್ಕ್ ಬ್ರೌನ್ ಲೆದರ್ ಅಪೋಲ್ಸ್ಟ್ರಿ, 8 ಅಡ್ಜಸ್ಟಬಲ್ ಸೀಟ್ಸ್ ಜೊತೆಗೆ. ಒಳಗೆ ಕೂತ್ಕೊಂಡು ನೋಡೋಣ. ಇದು ಡ್ರೈವರ್ನ ವ್ಯೂ ಪಾಯಿಂಟ್, ಲೆದರ್ ಆ್ಯಪ್ ಸ್ಟೇರಿಂಗ್ ವೀಲ್, ಮತ್ತು ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಫ್ಯೂಯಲ್ ಗೇಜ್, ಕಿಲೋಮೀಟರ್ ಗೇಜ್ ಜೊತೆಗೆ ಪ್ರತಿಯೊಂದು ಫಂಕ್ಷನ್ಸ್ ಇದೆ. ಸ್ಟೇರಿಂಗಲ್ಲಿ ಕೂಡ ಮೌಂಟಿಂಗ್ ಇದೆ, ಕ್ರೂಸ್ ಕಂಟ್ರೋಲ್. ಹಾಗೆ ಇಲ್ಲಿ ಸೆಂಟರ್ ಕಾನ್ಸೋಲ್, ಟಚ್ ಸ್ಕ್ರೀನ್ ಅಲ್ಲ ಇದು. ಇದಕ್ಕೆ ನೇವಿಗೇಷನ್ ಐ ಡ್ರೈವ್ ಸಿಸ್ಟಮ್ ಜೊತೆಗೆ ಬರುತ್ತೆ BMW. ಒಂದು ರಾಟ್ರಿ ನಾಬ್, ಇದರಿಂದ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಕಂಟ್ರೋಲ್ ಆಗುತ್ತೆ. ಹಾಗೆ ಇಲ್ಲಿ 1 ಟಚ್ಚಿಂದ ಆರ್ಮ್ರೆಸ್ಟಲ್ಲಿರೋ ಕಂಪಾರ್ಟ್ಮೆಂಟ್ ಓಪನ್ ಆಗುತ್ತೆ. ಆಲ್ಕಂಟಾರಾ ಲೆದರ್ನ ಫಿನಿಶ್, ಡಾರ್ಕ್ ಬ್ರೌನ್ ಅಪೋಲ್ಸ್ಟ್ರಿ. ಗ್ಲೋ ಬಾಕ್ಸ್ ಕೂಡ ತೋರಿಸ್ತೀವಿ ಇಲ್ಲಿ ನೋಡಿ, ಡೀಸೆಂಟ್ ಸೈಜ್ಡ್. ಮತ್ತು ಮೇಲೆ ಸನ್ರೂಫ್ ಕೂಡ ಇದೆ. ಲೈಟ್ ಜೊತೆಗೆ ವ್ಯಾನಿಟಿ ಮಿರರ್ಸ್. ಪ್ರತಿಯೊಂದು ಕಂಡೀಷನ್ ಒಳ್ಳೆ ಇದೆ, ನೀವು ನೋಡಿದ್ರಿ. ಎಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್. ಹಾಗಾದರೆ ಈ BMW 5 ಸೀರೀಸ್ 520D ಪ್ರೈಸನ್ನು ನೋಡೋದಾದರೆ 18,95,000 ನೆಗೋಷಿಯೇಬಲ್ ಇದು. ಬನ್ನಿ ಈಗ ನೆಕ್ಸ್ಟ್ ಕಾರ್ ಬಗ್ಗೆ ಹೋಗೋಣ. ಮರ್ಸಿಡೀಸ್ ಇ ಕ್ಲಾಸ್ ಇದೆ. ಈ ಕ್ಲಾಸ್ನ ಕೀ ನೋಡ್ಬೋದು ನೀವು ಇಲ್ಲಿ. ಸ್ಟ್ರೇಟ್ ಅವೇ ಕಾರ್ ಬಗ್ಗೆ ಹೋಗೋಣ. ಬ್ಲ್ಯಾಕ್ ಕಲರ್, ಒಂಥರ ಗ್ಲಾಸಿ ಥರ ಲುಕ್ ಕೊಡ್ತಾ ಇದೆ, ತುಂಬ ಒಳ್ಳೆ ಇದೆ. ಫ್ರಂಟಿಂದ ಲುಕ್, DRL ಸ್ಟ್ರಿಪ್ ನೋಡ್ಬೋದು 2. ಈ ಕ್ಲಾಸಿಗೆ 2 ಬಂದೇ ಬರುತ್ತೆ. ಮತ್ತು ಕ್ರಿಸ್ಟಲ್ LEDs, ಮರ್ಸಿಡೀಸ್ ಲೋಗೋ ಇಲ್ಲಿ. ಮರ್ಸಿಡೀಸ್ನ ಫ್ರಂಟ್ ಪ್ರೊಫೈಲ್, ಹಾಗೆ ಇದು ಈ ಕ್ಲಾಸ್ನ ಸೈಡ್ ಪ್ರೊಫೈಲ್. ಹಾಗೆ ಇಲ್ಲಿ ಡೈಮಂಡ್ ಕಟ್ ಅಲಾವ್ ವೀಲ್ ಇದೆ, ತುಂಬ ಒಳ್ಳೆ ಫಿನಿಶ್ ಕೊಟ್ಟಿದ್ದಾರೆ. ಮರ್ಸಿಡೀಸ್ ಇ ಕ್ಲಾಸ್ ಒಂದು ಲಕ್ಸುರಿ ಸೆಲೂನ್.
ಸೈಡ್ ಪ್ರೊಫೈಲ್ ನೋಡ್ಬೋದು ನೀವು, ಸಿಲ್ವರ್ ಆಕ್ಸೆಂಟ್ಸ್, ಇದು ಕೂಡ ಒಂದು ಪ್ರೀಮಿಯಂ ಲುಕ್ ಕೊಡ್ತಾ ಇದೆ ಸೈಡ್ಸಲ್ಲಿ ಡೋರಿಗೆ. ಮತ್ತು ಇದು ಬ್ಯಾಕ್ ಲುಕ್, 2 ಸ್ಟ್ರಿಪ್ ನೀವು ಕಾಣ್ಬೋದು, 2 ಸ್ಟ್ರಿಪ್ ಟೇಲ್ ಲ್ಯಾಂಪ್, E250ಯ ಬ್ಯಾಜಿಂಗ್, ಮರ್ಸಿಡೀಸ್ ಲೋಗೋ ಮಧ್ಯೆ, ಹಾಗೆ CDIನ ಬ್ಯಾಜಿಂಗ್ ಕೂಡ ಇದೆ. ಬನ್ನಿ ಬ್ಯಾಕ್ ಸೀಟಲ್ಲಿ ಹೇಗಿದೆ ಆ್ಯಂಬಿಯನ್ಸ್ ಅಂತ ನೋಡೋಣ. ತುಂಬ ಲಕ್ಸುರಿಯಸ್, ಮರ್ಸಿಡೀಸ್ ಅಂದರೆ ಲಕ್ಸುರಿ ಅಂತಾನೆ. ಇಲ್ಲಿ ನೋಡ್ಬೋದು ಬೇಜ್ ಫಿನಿಷಲ್ಲಿ ಇದೆ ಸೀಟ್ಸ್, ಪ್ಯೂರ್ ಲೆದರ್ ಫಿನಿಶ್ ಇದು, ನಾಪಾ ಲೆದರ್. ಇಲ್ಲಿ AC ಕಂಟ್ರೋಲ್ಸ್, AC ವೆಂಟ್ ಇದೆ. ಹಾಗೆ ಇದು ಡ್ಯಾಶ್ ಬೋರ್ಡ್ನ ಲುಕ್. ಈಗ ಹೊಸ ಬರ್ತಿರೋ ಈ ಕ್ಲಾಸ್ ಥರನೇ ಇದೆ ಸ್ಟೇರಿಂಗ್ ವೀಲ್, ಲೆದರ್ ಆಫ್ ಸ್ಟೇರಿಂಗ್ ವೀಲ್. ಫೀಚರ್ಸ್ ಎಲ್ಲ ಮುಂದೋಗಿ ನೋಡೋಣ. ಇದು ಡ್ರೈವರ್ ಡೋರ್, ಇಲ್ಲಿ ಕೂಡ ವುಡನ್ ಆಕ್ಸೆಂಟ್ಸ್ ಮೇಲೆ ಮೆಮೊರಿ ಫಂಕ್ಷನ್ ಸೀಟ್ಸ್, ವಾರ್ವಿಎಮ್ ಕಂಟ್ರೋಲ್ಸ್. ಇದು ಡ್ರೈವರ್ನ ವ್ಯೂ ಪಾಯಿಂಟ್, ತುಂಬ ಲಕ್ಸುರಿಯಸ್ ಇದೆ ಸೈಡಿಂದ, ಫ್ರಂಟಿಂದ, ಮತ್ತು ಎಲ್ಲಿ ಕೂಡ ನೋಡಿ ಮರ್ಸಿಡೀಸ್ ಲಕ್ಸುರಿಯಲ್ಲಿ ಕಿಂಗೆ. ಒಳಗೆ ಕೂತಿ ನೋಡೋಕೆ ಕೂಡ ಆ್ಯಂಬಿಯನ್ಸ್ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಇಲ್ಲಿ ನೋಡ್ಬೋದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಇದೆ, ಸೆಂಟರ್ ಕಾನ್ಸೋಲ್, ಮ್ಯೂಸಿಕ್ ಕಂಟ್ರೋಲ್ಸ್. ಇಲ್ಲಿ ಕೀ ಹಾಕಿ ಆನ್ ಮಾಡ್ಕೊಳ್ಳೋಣ. ನೋಡ್ಬೋದು ಈಗ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆನ್ ಆಯಿತು. ಟ್ರಿಪ್ ಗೇಜ್, ಫ್ಯೂಯಲ್ ಗೇಜ್, ಕಿಲೋಮೀಟರ್ ಗೇಜ್ ಜೊತೆಗೆ ಇನ್ನೂ ಇನ್ಫಾರ್ಮೇಷನ್ ಕೊಡುತ್ತೆ ಇದು. ಹಾಗೆ ಸ್ಟೇರಿಂಗ್ ವೀಲಲ್ಲಿ ಲೆದರ್ ಅಪ್ ಸ್ಟೇರಿಂಗ್ ವೀಲ್ ಇದು. ಇನ್ಫೋಟೈನ್ಮೆಂಟ್ ಸ್ಕ್ರೀನ್ನ ಕಂಟ್ರೋಲ್ಸ್ ಇದೆ ಇಲ್ಲಿ. ಇಲ್ಲಿ ನೋಡ್ಬೋದು ಇನ್ಫೋಟೈನ್ಮೆಂಟ್ ಸ್ಕ್ರೀನ್, ಮಧ್ಯೆ ಕ್ಲಾಕ್ ಇದೆ. ಹೇಗೆ ನಾವು ಮುಂಚೆ ಎಲ್ಲ ರಿವ್ಯೂ ಮಾಡಿದಾಗ ಹೇಳಿದ್ವಿ, ಕ್ಲಾಕ್ ಬರೀ ಲಕ್ಸುರಿ ಸೆಗ್ಮೆಂಟ್ ಕಾರ್ಸಲ್ಲೇ ಬರೋದು. ಇಲ್ಲಿ ಕಂಟ್ರೋಲ್ಸ್, FM ಸೌಂಡ್, ಪ್ರೆಸೆಂಟ್, ರೇಡಿಯೋ, ಮತ್ತು ಸೆಟ್ಟಿಂಗ್ಸ್ ಥರ ಇನ್ನೂ ಮುಂತಾದ ಕಂಟ್ರೋಲ್ಸ್ ಇದೆ. ಇಲ್ಲಿ 2 ಕಪ್ ಹೋಲ್ಡರ್, ಮತ್ತು ಇದು ಮೇಲೆ ಟಾಗಲ್ ಒತ್ತಿದ ತಕ್ಷಣ 2 ಕಂಪಾರ್ಟ್ಮೆಂಟ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಆಲ್ ರೈಟ್. ನಾಪಾ ಲೆದರಲ್ಲಿ ಸೀಟ್ಸ್, ಗ್ಲೋ ಬಾಕ್ಸ್ ಕೂಡ ತೋರಿಸ್ತೀವಿ ನೋಡಿ. ಸನ್ರೂಫ್ ಕೂಡ ಇದೆ, ಎಲೆಕ್ಟ್ರಿಕಲ್ ಆಪರೇಟೆಡ್ ಇದು. 2015 ಅಂದರೆ 5 ವರ್ಷದ ಹಳೆ ಕಾರ್ ಆದರೂ ನೋಡಿ ಸನ್ರೂಫ್ ಇನ್ನೂ ತುಂಬ ಒಳ್ಳೆಯದು. ಬನ್ನಿ ಈಗ ಹೊರಗೆ ಹೋಗೋಣ. ಆಲ್ ರೈಟ್, ಇದಾಯಿತು ಮರ್ಸಿಡೀಸ್ E ಕ್ಲಾಸ್. 51,000 ಕಿಲೋಮೀಟರ್ ರನ್ ಆಗಿದೆ, 2015ನ ಮಾಡೆಲ್. ಇದರ ಪ್ರೈಸ್ ಆಗುತ್ತೆ 26,50,000, ನೆಗೋಷಿಯಬಲ್ ಇದು ಕೂಡ. ಬನ್ನಿ ಈಗ ಸ್ಪೆಷಲ್ ಎಡಿಷನ್ ನೆಕ್ಸ್ಟ್ ಕಾರ್ ಬಗ್ಗೆ ಹೋಗೋಣ. ಆಡಿ A6 RS8ನ ಬಾಡಿ ಸ್ಟ್ರಕ್ಚರಲ್ಲಿ ಬಂದಿದೆ ಇದು. RS8 ಅಂದರೆ ರೇಸಿಂಗ್ ಸ್ಟ್ರಕ್ಚರ್. ಆಡಿ ಅವರ ಕ್ವಾಟ್ರೋ ಎಡಿಷನ್ ಕೂಡ ಇದೆ. ಕ್ವಾಟ್ರೋ ಅಂದರೆ 4 ವೀಲ್ ಡ್ರೈವ್. ಆಡಿ ಹೆಡ್ ಲ್ಯಾಂಪ್ಸ್, DRL ಆನ್ ಮಾಡಿ ನೋಡೋಣ. ಇದು ಕೂಡ ಆಲ್ರೆಡಿ ಈಗ ಹೆಡ್ ಲ್ಯಾಂಪ್ಸ್ ಆನ್ ಆಗಿದೆ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್, ಮತ್ತು ಸೈಡಲ್ಲಿ DRL ನೋಡ್ಬೋದು, ಒಂದು ಸ್ಟ್ರಿಪ್. RS8 ಕ್ವಾಟ್ರೋ ಎಡಿಷನ್. ಆಡಿಯಲ್ಲಿ ಕ್ವಾಟ್ರೋ ಅಂದರೆ 4 ವೀಲ್ ಕೂಡ ಫಂಕ್ಷನ್ ಆಗುತ್ತೆ ಡ್ರೈವಿಂಗ್ ಟೈಮಲ್ಲಿ. RS6ನ ಟರ್ಬೋ ಲೈನ್, ಮತ್ತು ಇದು ಸೈಡ್ ಪ್ರೊಫೈಲ್. ಬೂಟ್ ಓಪನ್ ಮಾಡಿ ನೋಡೋಣ. ಆಲ್ ರೈಟ್, ಇಲ್ಲೊಂದು ಮ್ಯಾಸಿವ್ ಬೂಟ್, ತುಂಬ ದೊಡ್ಡ ಇದೆ ಬೂಟ್ ಸ್ಪೇಸ್, ನೋಡ್ಬೋದು ನೀವು. ಕ್ವಾಟ್ರೋ ಎಡಿಷನ್ 20 ಡೀಸೆಲ್ ಮಾಡೆಲ್ ಇದು, A6. ಬ್ಯಾಕ್ ಡೋರ್ನ ಆ್ಯಂಬಿಯನ್ಸ್ ನೋಡೋಣ. ಸನ್ ಶೇಡ್ಸ್ ಇದೆ, ಮತ್ತು ಇದು ಕೂಡ ಬೇಜ್ ಫಿನಿಷಲ್ಲಿ ನೋಡ್ಬೋದು. ಆ್ಯಂಬಿಯನ್ಸ್ ತುಂಬ ಒಳ್ಳೆ ಇದೆ. ಆಡಿಯ ಕುಷನ್ ಪಿಲ್ಲೋ ಕೂಡ. ಬನ್ನಿ ಒಳಗೆ ಕೂತ್ಕೊಂಡು ನೋಡೋಣ. ಲೆಗ್ ಸ್ಪೇಸ್ ತುಂಬ ಜಾಸ್ತಿ ಇದೆ. ಸೀಟ್ಸಿನ ಕಂಡೀಷನ್ ನೀವು ಇಲ್ಲಿ ನೋಡ್ಬೋದು. ಈ 3 ಕಾರ್ ನೋಡಿದಾಗ ನಿಮಗೆ ಎಲ್ಲೂ ಹೊರದಾಗಿರೋ ಸೀಟ್ಸ್ ಇಲ್ಲ, ಏನೂ ಟಾರ್ ನೋಟ್ಸ್ ಇಲ್ಲ. ಸನ್ಶೇಡ್ಸ್, ಮತ್ತು ಇಲ್ಲಿ ಇನ್ನೊಂದು ಕುಷನ್. ಹಾಗೆ ಇದು ನೋಡ್ತಾ ಇದ್ದೀರಾ ಡ್ಯಾಶ್ ಬೋರ್ಡ್ನ ಲುಕ್. ಆಡಿ A6 A5 ಆದಮೇಲೆ A6 ಬರುತ್ತೆ, ಅದಾದಮೇಲೆ ಟಾಪ್ ಆ್ಯಂಡ್ ವೇರಿಯಂಟಲ್ಲಿ A8 ಬರುತ್ತೆ. ಡ್ರೈವರ್ ಸೈಡ್ನ ಡೋರ್, ಬೇಜ್ ಮತ್ತು ಬ್ಲ್ಯಾಕ್ ಅಪೋಲ್ಸ್ಟ್ರಿ ಇಲ್ಲಿ ಕೂಡ. ಹಾಗೆ ಇದು ಡ್ರೈವರ್ನ ವ್ಯೂ ಪಾಯಿಂಟ್, ನೆಕ್ ರೆಸ್ಟ್ ಕೂಡ ಇದೆ.
ಅಡ್ಜಸ್ಟಬಲ್ ಸೀಟ್ ಕಂಟ್ರೋಲ್ಸ್, ಒಳಗೆ ಕೂತ್ಕೊಂಡು ನೋಡೋಣ. ಆಡಿ ಸ್ಟೇರಿಂಗ್ ವೀಲ್, ಲೆದರ್ ಆ್ಯಪ್ ಇದು ಕೂಡ. ಮತ್ತು ಇಲ್ಲಿ 8 ಅಡ್ಜಸ್ಟಬಲ್ ಸೀಟ್ ಕಂಟ್ರೋಲ್ಸ್. ಇಲ್ಲಿ ಇಂಜಿನ್ ಆನ್ ಮಾಡೋಣ. ಇಲ್ಲಿ ನೋಡಿ ಸ್ಕ್ರೀನ್ ಮೇಲೆ ಬಂತು. ಆಫ್ ಮಾಡಿದ ತಕ್ಷಣ ಒಳಗೆ ರಿಟ್ರ್ಯಾಕ್ಟ್ ಆಗುತ್ತೆ. ಇನ್ಫೋಟೈನ್ಮೆಂಟ್ ಸ್ಕ್ರೀನ್ನ ಕಂಟ್ರೋಲ್ಸ್ ಕೂಡ ಕೆಳಗಡೆ ಒಂದು ಡಾಟರಿ ನಾಬ್ ಇದೆ, ಅದರಲ್ಲಿ ಕಂಟ್ರೋಲ್ ಮಾಡಬೇಕು. ಮತ್ತು ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, 71,000 ಕಿಲೋಮೀಟರ್ ರನ್ ಆಗಿರುವಂಥ ಆಡಿ A6, 2011 ಮಾಡಲ್ ಇದು. ಸನ್ರೂಫ್ ಬರುತ್ತೆ. ಲೈಟ್ ಹಾಕಿದ ತಕ್ಷಣ ಆ್ಯಂಬಿಯನ್ಸ್ ನೋಡ್ಬೋದು, ತುಂಬ ಎನ್ಹ್ಯಾನ್ಸ್ ಆಯಿತು ಇಲ್ಲಿ. ಮತ್ತು ಇಲ್ಲಿ ಕಂಪಾರ್ಟ್ಮೆಂಟ್ ಒಳಗಡೆ ಲೆದರ್ ಫಿನಿಶ್, ಗ್ಲೋ ಬಾಕ್ಸ್ ಕೂಡ ತೋರಿಸ್ತೀವಿ ನೋಡಿ. ತುಂಬ ದೊಡ್ಡ ಇದೆ ಗ್ಲೋ ಬಾಕ್ಸ್. ಕ್ವಾಟ್ರೋ ಎಡಿಷನ್. ವ್ಯಾನಿಟಿ ಮಿರರ್ಸ್ ಕೂಡ ವರ್ಕಿಂಗ್ ಇದೆ. ಬನ್ನಿ ಸನ್ರೂಫ್ ನೋಡೋಣ ಹೇಗಿದೆ ಅಂತ. ಇದು ಕೂಡ ತುಂಬ ಸ್ಮೂತಾಗಿ ವರ್ಕಿಂಗ್ ಇದೆ. ಪ್ರೀ ಓನ್ಡ್ ಅಂತ ನಿಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿ ನೋಡಿದ 3 ಕಾರ್ ಕೂಡ ಅಷ್ಟೇ ಒಳ್ಳೆ ಕ್ವಾಲಿಟಿ, ಅಷ್ಟೇ ಒಳ್ಳೆ ಸ್ಟ್ಯಾಂಡರ್ಡ್ ಆಫರ್ ಮಾಡ್ತಾರೆ ಸ್ಟ್ಯಾಂಡರ್ಡ್ ಆಟೋಮೊಬೈಲ್ಸ್ ಅವರು. ಆಫ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಒಳಗೋದು ಸ್ಕ್ರೀನ್. ಹಾಗಿದ್ದರೆ ಇದಾಯಿತು ಆಡಿ A6 2011 ಮಾಡಲ್. ಬರೀ 15,50,000 ಅಷ್ಟೇ. ಇದು ಕೂಡ ನೆಗೋಷಿಯೇಬಲ್ ಪ್ರೈಸಲ್ಲೇ ಇದೆ. ನಂಬರ್ ಇಲ್ಲಿ ಶೋ ಆಗ್ತಿದೆ, ನೀವು ಕಾಲ್ ಮಾಡಿ ಕೇಳ್ಬೋದು, ಫ್ರೀಯಾಗಿ ಎನ್ಕ್ವೈರಿ ಮಾಡಿ. ಹಾಗೆ ಇದಾಯಿತು ಮರ್ಸಿಡೀಸ್, ಆಡಿ ಹಾಗೆ BMW 5 ಸೀರೀಸ್ನ ಒಂದು ಟಾಪ್ ಕಾಂಪಿಟೇಟರ್ ಕಾರ್ಸ್, ಟಾಪ್ ಕಾಂಪಿಟೇಟರ್ ಬ್ರ್ಯಾಂಡ್ಸ್ ಕೂಡ ಇದು. ಸ್ಟ್ಯಾಂಡರ್ಡ್ ಆಟೋಮೊಬೈಲ್ಸ್. ಇಲ್ಲಿ ನಂಬರ್ ಶೋ ಆಗ್ತಿದೆ, ನೀವು ಕೇಳ್ಬೋದು. ಫೈನಾನ್ಸ್ ಆಪ್ಷನ್ ಕೂಡ ಅವೈಲೇಬಲ್ ಇದೆ. ಹಾಗೆ ಇದಾಯಿತು ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಡ್ರೈವ್ ಸೇಫ್.